ಒಂದಿನ ಶ್ರೀಮಂತ ಅವ್ರ ಮನೆ ಮುಂದೆ ನಡ್ಕೊಂತ ಬರತ್ತಿದ್ದಂತ, ಅಂದರೆ ಕೆಲಸ ಮುಗಿಸಿ ಮನೆಗೆ ಹೊಂಟಿದ್ದಂತ. ಅವಾಗ ಅವ್ರ ಮನೆ ಮುಂದೆ ಒಬ್ಬ ಭಿಕ್ಷುಕನ ನೋಡಿದಂತ. ಫುಲ್ ಚಳಿ ಇತ್ತಂತ, ನಡ್ಕೊಂತ ಕುಂತಿದ್ದಂತ. ಶ್ರೀಮಂತ ಬಂದು ಕೇಳಿದಂತ, ಏನಪ್ಪ ನಿನ್ನ ಕಡೆ ಕೋಟಿಲ್ಲೇನ, ಇಷ್ಟು ತಂಡ್ಯಾಗ ನಡ್ಕೊಂತ ಕುಂತಿ ಇಲ್ಲಿ ಅಂತ ಕೇಳಿದಂತ. ಇಲ್ಲ ಅಂದಿದ್ದಕ್ಕೆ, ಸರಿ ಇಲ್ಲೇ ಕುಂತಿರು, ನಾವು ಒಳಗೆ ಹೋಗಿ ಕೋಟ್ ತೊಗೊಂಬಂದು ಕೊಡ್ತೇನೆ ನಿನಗಂತ ಒಳಗೆ ಹೋದಂತ ಶ್ರೀಮಂತ. ಒಳಗೆ ಕೋಟ್ ತರಕಂತ ಹೋದಾಗ ಏನಾಕೈತಿ, ಸಡನ್ಲಿ ಅವ್ನಿಗೆ ಏನೋ ಒಂದು ಫೋನ್ ಬರ್ತದೆ ಶ್ರೀಮಂತ. ಅವ್ನು ಹಂಗೆ ಮಾತಾಡ್ಕೊಂತ ಏನೋ ಒಂದು ಮಾಡ್ಕೊಂತ ಮರ್ತು ಹೋಗ್ಬಿಡ್ತಾನೆ. ಕೊಡೋದನ್ನು ಕೊಡೋದು ಮರ್ತು ಬಿಡ್ತಾನೆ. ಹಂಗೆ ಮಾತಾಡ್ಕೊಂತ ಮಲ್ಕೊಂಡ್ಬಿಡ್ತಾನೆ. ಬೆಳಿಗ್ಗೆ ಎದ್ದುಗಳೇ ನೆನಪಾಗ್ತೈತೆ ಅವ್ನು, ಅಯ್ಯೋ ಹೊರಗೊಬ್ಬ ಬಡವಿದ್ದ, ಭಿಕ್ಷುಕಿದ್ದ, ಅವ್ನ ಕೋಟ್ ಕೊಡ್ಬೇಕಂತ ಒಳಗೆ ಬಂದಿದ್ನಿ, ಯಾವುದೋ ಟೆನ್ಷನ್ದಾಗ ಮರ್ತು ಬಿಟ್ಟನ. ಕೋಟ್ ತೊಗೊಂಡವನು ಓಡಿ ಹೋಗ್ತಾನೆ ಹೊರಗೆ. ಓಡಿ ಹೋಗಿ ನೋಡ್ತಾನೆ, ಅಷ್ಟೊತ್ತಿಗೆ ಬಡವ ಸತ್ತಿರ್ತಾನೆ. ಅದರಲ್ಲಿ ಒಂದು ನೋಟ್ ಬರೆದಿಟ್ಟಿರ್ತಾನೆ. ಏನಂತ ಬರೆದಿರ್ತಾನಂದ್ರೆ, ಇಷ್ಟು ದಿನ ನಾ ಚಳಿ ಆದ್ರೆ ಎಲ್ಲೋ ಹೋಗಿ ಇರ್ತೇನೆ, ಬೆಚ್ಚಗಿರ್ತೇನೆ ಅಂತ ಒಂದು ಧೈರ್ಯ ಇತ್ತು. ಹಂಗೆ ಏನೋ ಒಂದು ಚಳಿ ಆಗೈತೆ ಅಂದ್ರೆ ಏನೋ ಒಂದು ತಡ್ಕೋತೇನೋ ಸ್ಥೈರ್ಯ ನಂದ್ರೊಳಗಿತ್ತು. ಆದ್ರೆ ನಿನ್ನ ಮಾತು ಕೇಳಿ ನಾನು ಇಲ್ಲೇ ಕುಂತ್ನಿ, ಅದಕ್ಕೆ ಇವತ್ತು ನಾ ಪ್ರಾಣ ಬಿಡಬೇಕಾತು ಅಂತೇಳಿ ಒಂದು ನೋಟ ಬರೆದಿಟ್ಟಿರ್ತಾನೆ. ಅದನ್ನು ನೋಡಿದ ಅವ್ನು ಶ್ರೀಮಂತ ಭಾಳ ಮರಗ್ತಾನೆ. ಅದಕ್ಕೆ ಹೇಳೋದು, ಏನೋ ಒಂದು ಯಾವುದೋ ಒಂದು ಒಬ್ಬರಿಗೆ ನಾವು ಮಾತು ಕೊಡತ್ತೇವಂದ್ರೆ ಯೋಚನೆ ಮಾಡಿ ಕೊಡ್ಬೇಕು. ಈಗ ಏನೋ ಒಂದು ಮಾತು ಕೊಡತ್ತೇವೆ, ನಾವು ಕಲ್ಲಿನ ಮೇಲೆ ಬರ್ದಂಗೆ ಶಾಸನ ಇದ್ದಂಗೆ ಇರ್ಬೇಕು. ನಡೆಸ್ಕೊಡ್ತೇವೆ ಅಂದ್ರೆ ಅಷ್ಟೇ ಬರೆದು ಕೊಡ್ಬೇಕು. ಇಲ್ಲಾಂದ್ರೆ ಉಸಕ್ ಮೇಲೆ ಬರ್ದಂಗೆ ಕೇರ್ಲೆಸ್ ಮಾಡೋಕ್ಕೆ ಹೋಗ್ಬಾರ್ದು. ಈಗ ಯಾರೋ ಒಬ್ಬ ನಿಮ್ಮ ದೋಸ್ತ ಗುಡ್ಡು ತುದಿ ಮೇಲೆ ನಿಂತು ಜೋದಾಡ್ತಿರ್ತಾನೆ. ದೋಸ್ತ ನಮ್ಮ ಕಾಪಾಡ ಬಾ ಅಂತ ಅವ್ನು ಕರೆದಾಗ ಕೈ ಕೊಡಂತ ನೀವು ಅಂತೀರ ಅವಂಗೆ. ಅವ ಗಟ್ಟಿಯಾಗಿ ಹಿಡ್ಕೊಂಡಿದ್ದು ಕೈ ಬಿಟ್ಟು ನಿಮಗೆ ಕೈ ಕೊಡ್ತಿರ್ತಾನೆ. ಅಂಥ ಟೈಮ್ದಾಗ ನನ್ನ ಮೂಗು ಕೆರ್ಸಾತಂದು ನೀವು ಮೂಗು ಕರ್ಕೊಂಡ್ರೆ ಅವ್ನು ಬಿದ್ದು ಸತ್ತೋಗ್ಬಿಡ್ತಾನೆ ಅವಾಗ. ಯಾಕೆ ನಿಮ್ಮನ್ನು ನಂಬಿ ಕೈ ಕೊಡ್ತಿರ್ತಾನೆ ಅವ. ಸೊ ಸಾಯ್ಬೇಕಾದ್ರೆ ಲಾಸ್ಟ್ ನೋಡಿದ ಮುಖಾನ ನಿಮ್ದು ಇರ್ತೈತಿ. ಸೊ ಅಂಥ ಟೈಮ್ದಾಗ ಏನಾಗ್ತೈತೆ ಗೊತ್ತೈತೇನ, ಅವ ಸತ್ತಾದ್ಮೇಲೂ ನಿಮ್ಮನ್ನೇ ನೆನ್ಪಿಟ್ಕೊತಾನೆ. ಸೊ ಅದಕ್ಕೋಸ್ಕರ ನಂಬಿಕೆ ಆಗಲಿ ಏನೇ ಆಗಲಿ ಕೊಡಬೇಕಾದ್ರೆ, ಮಾತುಗಳನ್ನ ಕೊಡಬೇಕಾದ್ರೆ ಸ್ವಲ್ಪ ವಿಚಾರ ಮಾಡಿ ಕೊಡ್ರಿ. ಯಾಕಂದ್ರೆ ನೀವು ಕೊಡೋ ಮಾತು ನಿಮಗೇನು ಅನಿಸ್ತಿರಲ್ಲ, ಆದ್ರೆ ಅದು ಮುಂದಿನ ಅವಂಗ ಆ ಜೀವನನಾಗಿರ್ತೈತಿ. ಅದೊಂದು ಜೀವನ ಬದಲು ಮಾಡೋ ಮಾತಾಗಿರ್ತೈತಿ. ಸೊ ಅದಕ್ಕೋಸ್ಕರ ಯಾರಿಗೆ ಏನೋ ಒಂದು ಮಾತು ಕೊಡೋದಾದ್ರೂ ಸ್ವಲ್ಪ ಯೋಚನೆ ಮಾಡಿರಿ. ಏನೋ ಒಂದಿರಲಿ, ಏನೋ ಒಂದು ಆಗೋದಿರಲಿ, ವಿಚಾರ ಮಾಡಿ ಅವ್ರಿಗೆ ಒಂದು ಭಾಷೆ ಕೊಡ್ರಿ. ಇಲ್ಲಾಂದ್ರೆ ಯಾವುದೂ ಟೈಮ್ ಪಾಸಿಗೆ ಆಗ್ತೈತಿ ಮಾಡ್ತೈತಿ ಅಂತ ಮಾಡೋಕ್ಕೆ ಹೋಗ್ಬೇಡ್ರಿ. ಥ್ಯಾಂಕ್ ಯು.